ಕೆವೈಸಿ ದಾಖಲೆಗಾಗಿ ಬ್ಯಾಂಕ್ನಿಂದ ಪದೇ ಪದೇ ಬ್ಯಾಂಕ್ ಕರೆ. ಇನ್ನು ಮುಂದೆ ನಿಮಗೆ ಈ ಸಮಸ್ಯೆ ಇರೋದೇ ಇಲ್ಲ. ಒಮ್ಮೆ ದಾಖಲೆಯನ್ನ ಸಲ್ಲಿಸಿದ್ರೆ ಸಾಕೇ ಸಾಕು. ಹಣಕಾಸು ಸಂಸ್ಥೆಯಿಂದ ಗ್ರಾಹಕರಿಗೆ ಕಾಲ್ ಮಾಡುವಂತೇ ಇಲ್ಲ. ಬ್ಯಾಂಕುಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿರುವಂತಹ ಆರ್ಬಿಐ ಗವರ್ನರ್ ಸಂಜಯ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಸ್ ಹೌದು, ಇಷ್ಟು ದಿನ ಯಾರ್ದಾದ್ರೂ ಕಾಲ್ ಬಂತು ಅಂತಂದ್ರೆ ಯಾರದ್ದು ಅಂತ ನೋಡೋಕ್ ಹೋದ್ರೆ ಬ್ಯಾಂಕ್ ಅವ್ರದ್ದಾಗಿರುತ್ತೆ. KYC ಮಾಡಿಸಿ ಅಥವಾ ಬೇರೆ ಏನೋ ಒಂದು ವಿಚಾರಕ್ಕಾಗಿ ಪದೇ ಪದೇ ಕಾಲ್ ಮಾಡ್ತಾ ಇದ್ರು. ಯಾವುದೇ ಅರ್ಜೆಂಟ್ ಕೆಲಸದಲ್ಲಿದ್ರೂ ಕೂಡ ಬ್ಯಾಂಕ್ನವರ ಕಾಲ್ ಅನ್ನ ಕೆಲವೊಂದಿಷ್ಟು ಜನ ಇಗ್ನೋರ್ ಮಾಡದೆ ರಿಸೀವ್ ಮಾಡ್ತಾ ಇದ್ರು. KYC ವಿಚಾರವಾಗಿ ಅವರು ಮಾಹಿತಿಗಳನ್ನ ಕೊಡ್ತಾ ಇದ್ರು, ಹಾಗೆ ಒಂದಿಷ್ಟು ದಾಖಲೆಗಳನ್ನ ಕೇಳ್ತಾ ಇದ್ರು. ಆದರೆ ಈಗ ತೊಂದರೆ ಕೊಡೋ ಹಾಗಿಲ್ಲ ಜನಸಾಮಾನ್ಯರಿಗೆ, ಅದರಲ್ಲೂ ಕೂಡ ಗ್ರಾಹಕರಿಗೆ ಕಾಲ್ ಮಾಡಿ ತೊಂದರೆ ಕೊಡುವ ಹಾಗಿಲ್ಲ ಅಂತ ಹೇಳಿ RBI ಗವರ್ನರ್ ಅವರು ತಿಳಿಸಿದ್ದಾರೆ. ಸಂಜಯ್ ಮಲ್ಹೋತ್ರಾ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ. RBI ಗವರ್ನರ್ ಇವರು KYC ದಾಖಲೆಗಳಿಗಾಗಿ ಬ್ಯಾಂಕ್ನಿಂದ ಪದೇ ಪದೇ ಕಾಲ್ ಬರ್ತಾ ಇದ್ರೆ ಇವತ್ತಿಗ ಅದ್ರ ಕತೆ ಮುಗೀತು. ಇನ್ನು ಮುಂದೆ ಯಾವ ಸಮಸ್ಯೆಗಳು ಕೂಡ ಇರೋದಿಲ್ಲ. ಒಮ್ಮೆ ದಾಖಲೆಗಳನ್ನ ಸಲ್ಲಿಕೆ ಮಾಡಿ ಫಿಲ್ ಮಾಡಿಬಿಟ್ಟು ಬಂದ್ರೆ ಸಾಕು, ಮತ್ತೆ ನಿಮಗೆ ತೊಂದರೆಯನ್ನ ಯಾರು ಕೂಡ ಕೊಡೋದಿಲ್ಲ. ಒಮ್ಮೆ ದಾಖಲೆಗಳನ್ನ ಹಣಕಾಸು ಸಂಸ್ಥೆಗೆ ಸಲ್ಲಿಸಿದ್ರೆ ಸಾಕು, ಅದೇ ದಾಖಲೆಗಳನ್ನ ಮತ್ತೆ ಪಡೆಯಲು ಒತ್ತಾಯವಿಲ್ಲ. ಬ್ಯಾಂಕ್ ಸೇವೆಗಳನ್ನ ಸುಧಾರಿಸಬೇಕು, ಗ್ರಾಹಕರಿಗೆ ಅನುಕೂಲತೆ ಆಗಬೇಕು. ಅನಾನುಕೂಲತೆ ಆಗದಂತೆ ಬ್ಯಾಂಕ್ನವರು ಕ್ರಮವನ್ನ ಕೈಗೊಳ್ಳಬೇಕು. ಸಾಮಾಜಿಕ ಮಾಧ್ಯಮದಲ್ಲಿ ಗ್ರಾಹಕರು ದೂರಿನಲ್ಲಿ KYC ಅನುಕೂಲತೆಯ ಬಗ್ಗೆ ದೂರಿದ್ದಾರೆ. ಈಗಾಗಲೇ 1 ಕೋಟಿಗೂ ಅಧಿಕ ದೂರು ಸಲ್ಲಿಸಿದಂತಹ ಬ್ಯಾಂಕ್ ಗ್ರಾಹಕರು ಅಷ್ಟಕ್ಕೂ ಬೇಗ ಈ ಒಂದು ಸಮಸ್ಯೆ ಪರಿಹಾರ ಕಲ್ಪಿಸುತ್ತೇವೆ ಅಂತ ಹೇಳಿರುವಂತಹ RBI ಗವರ್ನರ್ ಇಷ್ಟು ದಿನ ಕಿರಿಕಿರಿ ತಲೆನೋವು ಅನುಭವಿಸ್ತಾ ಇದ್ದಂತಹ ಗ್ರಾಹಕರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಒಮ್ಮೆ ದಾಖಲೆಗಳನ್ನೆಲ್ಲ ಹಣಕಾಸು ಸಂಸ್ಥೆಗಳಿಗೆ ಸಲ್ಲಿಸಿದ್ರೆ ಮುಗಿದೇ ಹೋಯ್ತು. ತದನಂತರ ನಿಮಗೆ ಕಾಲ್ಗಳು ಬರಲ್ಲ, ಏನು ಬರಲ್ಲ. ಅದೇ ದಾಖಲೆಯನ್ನ ಮತ್ತೆ ಪಡೆಯುವಂತಹ ಒತ್ತಾಯವಿಲ್ಲ. ನಿಮ್ಮ ಆಧಾರ್ ಕಾರ್ಡ್ ಇನ್ನೊಂದು ಜೆರಾಕ್ಸ್ ಬೇಕಿತ್ತು, ಬಂದು ಜೆರಾಕ್ಸ್ ಮಾಡಿ ಒಂದ್ಸಲ ತಗೊಂಡ್ಮೇಲೆ ಮುಗ್ದೇ ಹೋಯ್ತು. ಬ್ಯಾಂಕ್ ಸೇವೆಗಳನ್ನ ಸುಧಾರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಗ್ರಾಹಕರಿಗೆ ಅನಾನುಕೂಲತೆಯಾಗದಂತೆ ಬ್ಯಾಂಕ್ನವರು ಕ್ರಮ ಕೈಗೊಳ್ತಾ ಇದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಗ್ರಾಹಕರು ದೂರುಗಳ ಮೇಲೆ ದೂರು ಕೊಡ್ತಾ ಇದ್ರು. ಆ ಒಂದು ಕಾರಣಕ್ಕಾಗಿ ಬ್ಯಾಂಕ್ನಲ್ಲಿ ಈ ರೀತಿಯ ಬದಲಾವಣೆಗಳನ್ನ ಮಾಡಲಾಗಿದೆ. ಗ್ರಾಹಕರ ದೂರಿನಲ್ಲಿ KYC ಅನಾನುಕೂಲತೆಯ ಬಗ್ಗೆ ಕೂಡ ದೂರನ್ನ ಕೊಟ್ಟಿದ್ರು. ಈಗಾಗಲೇ